ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರ ಭೇಟಿಗೆ ವಿಜಯ್ ಬರ್ತಾ ಇದ್ದಾರೆ. ಚೆನ್ನೈನಲ್ಲಿರುವಂತಹ ಲೋಕಭವನಕ್ಕೆ ಆಗಮಿಸಿರಲಿರುವಂತಹ ವಿಜಯ್ ಎಡಪಕ್ಷಗಳ ಬೆಂಬಲದ ಬೆನ್ನಲ್ಲೇ ಈಗ ದಳಪತಿ ವಿಜಯ್ ಮೂರನೇ ಬಾರಿಗೆ ರಾಜ್ಯಪಾಲರ ಭೇಟಿಗೆ ಅಂತ ಹೇಳಿ ಬರ್ತಾ ಇದ್ದಾರೆ. ಕಳೆದ 2 ಬಾರಿ ಬಂದಾಗ್ಲೂ ಕೂಡ ಅವರ ಹತ್ರ ಬೆಂಬಲದ ಪತ್ರ ಇರಲಿಲ್ಲ. ಅಂದ್ರೆ ಮೌಖಿಕವಾಗಿ ಅವರು ಬೆಂಬಲ ಕೊಡ್ತಾರೆ ಅನ್ನುವಂಥದ್ದಿತ್ತು ಬಿಟ್ರೆ ಅಧಿಕೃತವಾಗಿ ಅವ್ರ ಹತ್ರ ಯಾವುದೇ ಪತ್ರ ಇರಲಿಲ್ಲ, ಸಹಿ ಇರುವಂತಹ ಪತ್ರ. ಆದ್ರೆ ಈಗ 121 ಶಾಸಕರ ಬೆಂಬಲದ ಪತ್ರದೊಂದಿಗೆ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಸೊ ಹಾಗಾಗಿ ಈಗ ರಾಜ್ಯಪಾಲರ ಮುಂದೆ ಇರುವಂತಹ ಆಪ್ಷನ್, ಸೊ ಅವರು ಆಹ್ವಾನ ಮಾಡಲೇಬೇಕು. ಸರಿ, ನೀವು ಪದಗ್ರಹಣ ಸಮಾರಂಭ ಇಟ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಅವರ ಕಂಡೀಷನ್ ಇದ್ದಿದ್ದು ಒಂದೇನೆ, ನೀವು ಮೌಖಿಕವಾಗಿ ಹೇಳ್ತಾ ಇದ್ದೀರಿ ಬೆಂಬಲ ಇದೆ ಅಂತ ಹೇಳಿ, ಅತಿ ದೊಡ್ಡ ಪಕ್ಷ ಹೌದು, ಆದರೆ ನಿಮಗೆ ಬೆಂಬಲ 118 ಶಾಸಕರದಿರಬೇಕು. ಆದರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಬರೀ 112 ಶಾಸಕರ ಬೆಂಬಲ ಮಾತ್ರ ನಿಮಗೆ ಇದೆ ಈಗ ನೀವು ಹೇಳ್ತಾ ಇರೋ ಹಾಗೆ. ಸೊ ಹಾಗಾಗಿ ಮೊದಲು 118 ಶಾಸಕರ ಬೆಂಬಲ ತಗೊಂಡು ಬನ್ನಿ, ನಂತರ ನಾನು ನಿಮಗೆ ಅವಕಾಶ ಕೊಡ್ತೀನಿ ಅನ್ನುವಂಥದ್ದನ್ನು ರಾಜ್ಯಪಾಲರು ಹೇಳಿದರು. ಸೊ ಅದರಂತೆ ಈಗ 3ನೇ ಬಾರಿಗೆ ಭೇಟಿ ಆಗ್ತಾ ಇರುವಂತಹ ವಿಜಯ್, ಕಳೆದ ಈ 2-3 ದಿನಗಳಲ್ಲಿ ನಡೆದಿರುವಂಥ ಒಂದು ಸರ್ಕಸ್, ಕೊನೆಗೂ ಆ ಸರ್ಕಸ್ನಲ್ಲಿ ಸಫಲರಾಗಿದ್ದಾರೆ ವಿಜಯ್. ಅತಿ ಹೆಚ್ಚು ತಲೆನೋವಾದಂಥ ವಿಚಾರ ಅಂತ ಹೇಳಿದ್ರೆ ಎಡಪಕ್ಷಗಳನ್ನು ಒಪ್ಪಿಸುವಂಥದ್ದು. ಯಾಕಂದರೆ AIADMK ಇಂದಾಗಲಿ ಅಥವಾ DMK ಇಂದಾಗಲಿ ಸಪೋರ್ಟನ್ನು ತಗೊಳ್ಳುವಂಥ ಒಂದು ನಿರೀಕ್ಷೆಯಲ್ಲಿ ಅಥವಾ ಆ ಒಂದು ಉತ್ಸುಕತೆಯಲ್ಲಿ ವಿಜಯ್ TVK ಪಕ್ಷ ಇರಲಿಲ್ಲ. ಅವ್ರು ಮುಂಚಿಂದನೇ ಹೇಳ್ತಾ ಬರ್ತಾ ಇದ್ದು, ಈ ಎರಡೂ ಪಕ್ಷಗಳ ವಿರುದ್ಧವಾಗಿ ನಮ್ಮ ಹೋರಾಟ ಇರುತ್ತೆ. ನಮ್ಮ ಒಂದು ಸೈದ್ಧಾಂತಿಕವಾದಂಥ ವಿರೋಧಿಗಳು, ಇನ್ನೊಂದು ರಾಜಕೀಯವಾಗಿ ಇರುವಂಥ ವಿರೋಧಿಗಳು. ಸೊ ಹಾಗಾಗಿ ಅವ್ರ ಜೊತೆ ಕೈ ಜೋಡಿಸುವಂಥ ಒಂದು ಪ್ರಶ್ನೆನೇ ಇಲ್ಲ. ಏನಿದ್ರೂ ಕೂಡ ನಾವು ಮುಂಬರುವಂತಹ ದಿನಗಳಲ್ಲಿ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೇ ವಿಜಯ್ ಹೋರಾಟವನ್ನು ನಡೆಸಿದ್ದು. ಬಟ್ ಕೊನೆಗೆ ಈಗ 121 ಶಾಸಕರ ಬೆಂಬಲದೊಂದಿಗೆ ಇನ್ನೇನು ರಾಜ್ಯಪಾಲರ ಭೇಟಿ ಆಗೋದಕ್ಕೆ ಬರ್ತಾ ಇದ್ದಾರೆ. ಟಿವಿಕೆ ಕಚೇರಿ ಎದುರು ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿದೆ. ಪಣಿಯೂರಿನಲ್ಲಿರುವಂತಹ ಟಿವಿಕೆ ಕೇಂದ್ರ ಕಚೇರಿ ಯಾವಾಗ ಎಡಪಕ್ಷಗಳು ಬೆಂಬಲವನ್ನ ಸೂಚಿಸಿದ್ವು, ಅವರ ಅಭಿಮಾನಿಗಳಲ್ಲಿ ಬೆಂಬಲಿಗರಲ್ಲಿ ಹರ್ಷೋದ್ಗಾರ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ದಾರೆ ಕಾರ್ಯಕರ್ತರು. ನಾವು ನೋಡ್ತಾ ಇದ್ವಿ ನಿನ್ನೆಯಿಂದ ಆದಂತಹ ಡೆವಲಪ್ಮೆಂಟ್ ಅನ್ನ. ಅವರ ಅಭಿಮಾನಿಗಳು ಯಾವಾಗ ರಾಜ್ಯಪಾಲರು ಬಹುಮತ ಸಾಬೀತುಪಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು, ಯಾಕೆ ಸರ್ಕಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಪದಗ್ರಹಣಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದಂಥದ್ದು, ಪ್ರತಿಭಟನೆಯನ್ನ ನಡೆಸಿದಂಥದ್ದು. ಕೆಲ ಬೆಂಬಲಿಗರಂತೂ ಆತ್ಮಹತ್ಯೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇಂತಹ ಎಲ್ಲ ಘಟನೆಗಳ ಮಧ್ಯೆ ಯಾವಾಗ ಈಗ ಎಡಪಕ್ಷಗಳು ಬೆಂಬಲವನ್ನ ಸೂಚಿಸಿತು, ಈಗ ಅಭಿಮಾನಿಗಳಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಅಂದ್ರೆ ಚೆನ್ನೈನಲ್ಲಿ ನಾವು ಪ್ರತಿನಿಧಿ ಹರೀಶ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಹರೀಶ್, ಈಗ TVK ಕಾರ್ಯಕರ್ತರಲ್ಲಿರುವಂತಹ ಸಂಭ್ರಮ ಅಲ್ಲಿ ಹೇಗಿದೆ? ಯಾಕಂದ್ರೆ ನಿನ್ನೆ ಮೊನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದ ಹಾಗೆ ರಾಜ್ಯಪಾಲರನ್ನ 2 ಬಾರಿ ಭೇಟಿ ಆದಾಗ್ಲೂ ಕೂಡ ಅವ್ರ ಹತ್ರ ಬೆಂಬಲ ಇತ್ತು, ಆದರೆ ಅದಕ್ಕೆ ಅಧಿಕೃತವಾದಂಥ ಒಂದು ಮುದ್ರೆ ಬಿದ್ದಿರಲಿಲ್ಲ. 112 ಶಾಸಕರು ಮಾತ್ರ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಸಂಪೂರ್ಣ ಬೆಂಬಲ ಇದ್ರೆ ಮಾತ್ರ, ಅಂದ್ರೆ 118 ಶಾಸಕರ ಬೆಂಬಲ ಇದ್ದಾಗ ಬನ್ನಿ ಅನ್ನುವಂಥದ್ರ ಬಗ್ಗೆ ರಾಜ್ಯಪಾಲರು ಕೂಡ ಹೇಳಿದರು. ಸೊ ಆ ಟೈಮ್ನಲ್ಲಿ ಕೂಡ ಅವರ ಕಾರ್ಯಕರ್ತರು ಹೇಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದನ್ನೆಲ್ಲವನ್ನೂ ನೋಡಿದ್ವಿ. ಬಟ್ ಈಗ 3ನೇ ಬಾರಿ ಹೋಗ್ತಾ ಇದ್ದಾರೆ. ಸೊ ಆದರೆ ಈ ಬಾರಿಯ ಸಿಚುವೇಶನ್ ಬೇರೆ ಇದೆ. 121 ಶಾಸಕರ ಬೆಂಬಲ ಇದೆ ಈಗ ವಿಜಯ್ಗೆ. ಸೊ ಹಾಗಾಗಿ ನೆಕ್ಸ್ಟ್ ಪದಗ್ರಹಣ ಸಮಾರಂಭದಷ್ಟೇ ಈಗ ಬಾಕಿ ಉಳ್ಕೊಂಡಿರುವಂಥದ್ದು. ಅವರ ಕಾರ್ಯಕರ್ತರಲ್ಲಿ ಈಗ ಅಲ್ಲಿ ಹೇಗಿದೆ ಸಂಭ್ರಮ? ಏನೇನು ಡೆವಲಪ್ಮೆಂಟ್ಸ್ ಅದಕ್ಕೀಗ ಆಗ್ತಾ ಇದೆ? ಎಷ್ಟೊತ್ತಾಗ್ಬೋದು ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ? ಏನ್ ಮಾಹಿತಿ ಇದೆ ಈಗ ಹರೀಶ್? ರೆಹಮಾನ್, ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ TVK ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆ ಮಾಡುವಷ್ಟು ಬಹುಮತ ಇರಲಿಲ್ಲ. 10ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಅಗತ್ಯ ಇತ್ತು. ಕೆಲವೇ ಗಂಟೆಗಳಲ್ಲಿ, ಫಲಿತಾಂಶ ಬಂದ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್ ಘೋಷಣೆಯನ್ನ ಮಾಡುತ್ತೆ, ನಾವು 5 ಸ್ಥಾನಗಳನ್ನ, ನಮ್ಮ ಸಂಪೂರ್ಣ 5 ಸ್ಥಾನಗಳನ್ನ TVK ಅವರಿಗೆ ಬೆಂಬಲವನ್ನು ಕೊಡ್ತೇವೆ, ಸರ್ಕಾರ ರಚನೆಗೆ ನಾವು ಸಾಥನ್ನ ಕೊಡ್ತೇವೆ, ಮತ್ತೆ DMK ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ತೇವೆ ಅನ್ನುವಂತಹದನ್ನ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, TVK ಜೊತೆಗೆ ನಾವು ಇರ್ತೀವಿ ಅನ್ನುವಂತಹದನ್ನು ಕೂಡ ಬೆಂಬಲ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಒಂದು ಮಾಹಿತಿಯನ್ನ ನೀಡಿರುವಂತಹದ್ದು. ಇದಾದ ಬೆನ್ನಲ್ಲೇ ಇನ್ನಷ್ಟು ಶಾಸಕರು ಕ್ರೋಢೀಕರಿಸಬೇಕಾದಂತ ಅಗತ್ಯ ಇತ್ತು. ಇದರ ಮಧ್ಯೆಯೇ ವಿಜಯ್ ಅವರು 2 ಬಾರಿ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. 2 ಬಾರಿ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಧಿಕೃತವಾಗಿ 118 ಶಾಸಕರ ಪಟ್ಟಿ ಇದ್ರೆ ಮಾತ್ರ ನಿಮಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂತಹದನ್ನ ಹೇಳಿದ್ರು. ಇದರ ಮಧ್ಯದಲ್ಲಿ ನಿನ್ನೆ ಅಂದುಕೊಂಡಂತೆ ಆಗಿದ್ದೇ ಆದಲ್ಲಿ ನಿನ್ನೆ 11ವರೆಗೆ TVK ಪಕ್ಷದ ನಾಯಕ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಾಗಿತ್ತು. ನೆಹರು ಮೈದಾನದಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಗಳು ಕೂಡ ನಡೀತಾ ಇದ್ವು. ಆದ್ರೆ ರಾಜಭವನದಲ್ಲಿ